ಕಡಲೆಪುರಿ ತಂದಿದ್ದೆ. ಇವತ್ತು ಬೇಲ್ಪುರಿ ಮಾಡೋಣ ಅಂತ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣದಾಗಿ. 40 ಪಾತ್ರೆ ತೊಗೊಂಡಿದ್ದೀನಿ. ಇದು ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಈರುಳ್ಳಿ ಸಣ್ಣದಾಗಿ ಉದುರು ಸಾಕಿದ್ದೀನಿ. ಅರ್ಧ ಟೊಮೆಟೊ ಹಾಕ್ತೀನಿ ನಾನು. ಇಷ್ಟು ಕಟ್ ಮಾಡಿದ್ದೀನಿ. ನೋಡಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಒಂದು 2 ಅವರ್ಸ್ ಕಡಲೆ ಬೀಜ ನೆನೆಸಿದ್ದೀನಿ. ಹಸಿ ಶೇಂಗಾ ಬೀಜ, ಕಡಲೆ ಬೀಜ ಹಾಕಿದ್ದೀನಿ. ಹಾಕಿದ್ದೀನಿ 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್. ಅಲ್ಲಿ ನಾನು ಕಾರ್ನ್ದು ಚೂಚೋ ಥರ ಇತ್ತು, ಅದು ಹಾಕಿದ್ದೀನಿ ಸ್ವಲ್ಪ. ಕೋಡ್ಬೇಳೆ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಿಂಡ್ತೀನಿ. ನಿಂಬೆಹಣ್ಣು ಹಿಂಡ್ಕೊಂಡೆ ನಾನು. ಬೀಜ ಎಲ್ಲ ಅದರಲ್ಲೇ ಇರುತ್ತೆ, ರಸ ಮಾತ್ರ ಇದರೊಳಗಡೆ ಬೀಳುತ್ತೆ. ಕೊತ್ತಂಬರಿ ಹಾಕಿದ್ದೀನಿ. ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪುಡಿ ಮಾಡ್ತಾ ಇರೋದ್ರಲ್ಲಿ. ಚಾಟ್ ಮಸಾಲ ಪೌಡರ್ ತೇಜು ಅದು ತುಂಬ ಚೆನ್ನಾಗಿರುತ್ತೆ. ಇದು ಸ್ಪೂನ್ ಹಾಕಿದ್ದೀನಿ ಚಾಟ್ ಮಸಾಲ. ಒಂದು 3 ಹಿಡಿಯಷ್ಟು ಕಡಲೆಪುರಿ ಹಾಕಿದ್ದೀನಿ 3 ಜನಕ್ಕೆ. ಇದೊಂದು 3-4 ಜನ ತಿನ್ಬೋದು. ಇವಾಗೆಲ್ಲ ಮಿಕ್ಸ್ ಮಾಡೋಣ. ತಿರುಮುರಿ ರೆಡಿ ಆಗಿದೆ ಅಷ್ಟೇ. ಇದನ್ನು ಮನೆಯಲ್ಲೇ ಮಾಡ್ಕೊಬೋದು, ತುಂಬ ಸುಲಭ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಲ್ದಿ ಚಾಟ್ ಇದು, ಮನೆಯಲ್ಲೇ ಮಾಡ್ಕೊಳ್ಳಿ. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ, ತುಂಬ ಒಳ್ಳೆಯದು. ಚಾಟ್ ರೆಡಿಯಾಗಿದೆ. ಚುರುಮುರಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ.